ಕರ್ಕೊಂಡು ಬರುವಾಗ ಆತನೇ ಒಂದು ಬಾರ್ನಲ್ಲಿ ಪೇ ಮಾಡಿದ್ದಾನೆ. ಜೂನ್ 10ರಂದು ಆರೋಪಿ ಆರೋಪಿ ಸಂಖ್ಯೆ 4 ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಅವತ್ತೇ ಕೊಲೆ ವಿಚಾರ ಪೊಲೀಸರಿಗೆ ಗೊತ್ತಾಗಿದೆ. ಅವತ್ತೇ ಪೊಲೀಸರಿಗೆ ಘಟನಾ ಸ್ಥಳದ ಬಗ್ಗೆ ಕೂಡ ಗೊತ್ತಾಗಿದೆ. ಜೂನ್ 10ಕ್ಕೇನೆ ಗೊತ್ತಾಗಿದೆ ಹಿಂಗೊಂದು ಕೊಲೆ ಆಗಿದೆ, ಇಂಥ ಜಾಗದಲ್ಲಿ ಆಗಿದೆ ಅಂತ. ಆದರೂ 2 ದಿನಗಳ ಕಾಲ ವಿಳಂಬ ಆಗಿದೆ ಘಟನೆ ನಡೆದ ಸ್ಥಳಕ್ಕೆ ಹೋಗಲಿಕ್ಕೆ. ಯಾಕೆ? ಸಿ ವಿ ನಾಗೇಶ್ ಅವರ ಪ್ರಶ್ನೆ ಇದೆ. ಜೂನ್ 10ರಂದೇ ಎಲ್ಲ ಮಾಹಿತಿ ತಿಳಿದಿದ್ರೂ ಕೂಡ 2 ದಿನಗಳ ಡಿಲೇ ಶೆಡ್ನ ಮಹಜರಲ್ಲಿ ಯಾಕಾಗಿದೆ? ಈ ಡಿಲೇ ಆಗಿರೋದನ್ನು ಗಮನಿಸ್ತಾ ಇದ್ರೆ 2 ದಿನ ಇವರೇನೇ ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿ ಆ ಸಾಕ್ಷಿಗಳನ್ನು ಕೊಲೆ ನಡೆದಿರುವ ಜಾಗದಲ್ಲಿ ದರ್ಶನ್ ಅವರಿದ್ದರು ಅನ್ನೋದಕ್ಕೆ ಪೂರಕವಾಗಿ ಇರಿಸಲಾಗಿದೆ ಅನ್ನೋ ವಾದವನ್ನು ಮಂಡಿಸುತ್ತಿದ್ದಾರೆ ಸಿ ವಿ ನಾಗೇಶ್. ಈ ಪ್ರಕರಣದ ಆರೋಪಿ ಸಂಖ್ಯೆ 4 ಪೊಲೀಸರ ಮುಂದೆ ಹೇಳಿಕೆಯನ್ನು 2 ದಿನಗಳ ಮುಂಚೆನೇ ಕೊಟ್ಟಿರ್ತಾರೆ. ಕೊಲೆ ಆಗಿರೋದು, ಶೆಡ್ ವಿಚಾರ ಎಲ್ಲವನ್ನ ಹೇಳಿರ್ತಾರೆ. ಅದೆಲ್ಲ ಹೇಳಿದ್ರು ಕೂಡ ಯಾಕೆ 2 ದಿನಗಳ ಡಿಲೇ ಅನ್ನೋ ವಾದ ಮಂಡಿಸ್ತಿದ್ದಾರೆ. ಇನ್ನು ರೇಣುಕಾಸ್ವಾಮಿಯ ಕಿಡ್ನ್ಯಾಪ್ ಆಗಿಯೇ ಇರಲಿಲ್ಲ ಅನ್ನೋ ವಾದವನ್ನು ಮಂಡನೆ ಮಾಡೋ ಸಂದರ್ಭದಲ್ಲಿ ಸಿ ವಿ ನಾಗೇಶ್ ಅವರು ಚಿತ್ರದುರ್ಗದ ಬಾರ್ ಹಾಗೆ ಅಲ್ಲಿ ರೇಣುಕಾಸ್ವಾಮಿ ಅವರ ಫೋನ್ ಪೇಯಿಂದಲೇ ದುಡ್ಡನ್ನು ಕೊಟ್ಟಿರೋದು ಇದೆಲ್ಲವನ್ನ ತಿಳಿಸಿದ್ದಾರೆ. ಬಲವಂತವಾಗಿ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಅನ್ನೋದಕ್ಕೆ ಸಾಕ್ಷ್ಯವೇ ಇಲ್ಲ. ಸಿ ವಿ ನಾಗೇಶ್ ಅವರ ವಾದ. ಪ್ರಾಸಿಕ್ಯೂಷನ್ ಬೆಳವಣಿಗೆಗಳ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಾಸಿಕ್ಯೂಷನ್ ಬಗ್ಗೆ ಶಂಕೆ. ಪ್ರಾಸಿಕ್ಯೂಷನ್ ಬೆಳವಣಿಗೆಗಳ ಬಗ್ಗೆ ಅನುಮಾನ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಾಸಿಕ್ಯೂಷನ್ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಸಿ ವಿ ನಾಗೇಶ್ ಅವರು. ನೆನಪಿರಲಿ, ಇದು ಕೇವಲ ಜಾಮೀನು ಅರ್ಜಿಯ ವಿಚಾರಣೆ. ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಈ ಕೇಸ್ನ ವಿಚಾರಣೆ ಪ್ರಾರಂಭ ಆಗಿಲ್ಲ. ಅಂದರೆ ಬೇಲ್ ವಿಚಾರಣೆ ಸಂದರ್ಭದಲ್ಲೇನೆ ಒಂದಷ್ಟು ಪ್ರಮುಖ ಹಾಗೆ ಪ್ರಬಲವಾದ ಅಂಶಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಅದರಲ್ಲೂ ಪ್ರಮುಖವಾಗಿ ರೇಣುಕಾಸ್ವಾಮಿ ಅವರನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಅಲ್ಲಿ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಆರೋಪ ಇರೋದು. ಆದರೆ ಬೇಸಿಕಲಿ ಕಿಡ್ನ್ಯಾಪ್ ಆಗಿದೆ ಅನ್ನೋದಕ್ಕೇನೆ ಸಾಕ್ಷ್ಯಗಳಿಲ್ಲ. ಸಾಮಾನ್ಯವಾಗಿ ಯಾವುದಾದ್ರೂ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದರೆ ಕಿಡ್ನ್ಯಾಪರ್ಸ್ಗೆ ಆತ ಯಾಕೆ ಮದ್ಯ ಕೊಡಿಸ್ತಾನೆ, ಆತನ ಫೋನ್ ಪೇಯಿಂದಲೇ ಯಾಕೆ ಹಣವನ್ನು ಕಟ್ಟಲಾಗಿದೆ ಅನ್ನೋ ಪ್ರಶ್ನೆಯನ್ನು ಸಿ ವಿ ನಾಗೇಶ್ ಅವರು ಕೋರ್ಟ್ನಲ್ಲಿ ಎತ್ತಿದ್ದಾರೆ. ಮದ್ಯ ಖರೀದಿ ಮಾಡಿದ್ದೇ ರೇಣುಕಾಸ್ವಾಮಿ, ಹಂಗಾದ್ಮೇಲೆ ಅದು ಕಿಡ್ನ್ಯಾಪು, ಬಲವಂತವಾಗಿ ಕರ್ಕೊಂಡು ಬರ್ತಿದ್ದಾರೆ ಅಂತ ಹೆಂಗಾಯಿತು ಪ್ರಶ್ನೆ ಕೇಳಿದ್ದಾರೆ. ಇದರ ಜೊತೆಗೆ ಎಸ್ಐಗೆ ಪ್ರದೋಷ್ ಕ್ರೈಮ್ ಸೀನ್ ಫೋಟೋ ಕಳಿಸಿದ್ದಾರೆ. ಪ್ರದೋಷ್ ಕೂಡ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ. ಆ ಆರೋಪಿ ಪೊಲೀಸರಿಗೆ ಕ್ರೈಮ್ ಸೀನ್ನ ಫೋಟೋ ಯಾಕೆ ಕಳಿಸ್ತಾರೆ? ಈ ಪ್ರಕರಣದ ಒಬ್ಬ ಆರೋಪಿ ಪೊಲೀಸರಿಗೆ ಫೋಟೋ ಯಾಕೆ ಕಳಿಸಿದ್ದಾರೆ? ಪೊಲೀಸರ ಇನ್ವಾಲ್ವ್ಮೆಂಟ್ ಏನಾದರೂ ಇದೆಯಾ? ಇಲ್ಲಿ ಕವರ್ ಅಪ್ ಮಾಡೋ ಪ್ರಯತ್ನ ಏನಾದರೂ ಆಗಿದೆಯಾ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸಿ ವಿ ನಾಗೇಶ್ ಅವರು. ಸಿ ವಿ ನಾಗೇಶ್ ಅವರು ನೇರವಾಗಿ ತನಿಖಾಧಿಕಾರಿಗಳ ತನಿಖೆಯ ಬಗ್ಗೆನೇ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 10ನೇ ತಾರೀಕೇನೆ ಕಂಪ್ಲೀಟ್ ಆಗಿ ಏನು ಆಗಿದೆ ಘಟನೆ ಅನ್ನೋದ್ರ ಬಗ್ಗೆ ವರದಿ ಸಿಕ್ಕಿಬಿಟ್ಟಿದೆ. 10ನೇ ತಾರೀಕೆ ವರದಿ ಸಿಕ್ಕಿದ್ರೂ ಕೂಡ 12ನೇ ತಾರೀಕಿನವರೆಗೆ ಮಹಜರು ಮಾಡಲಿಕ್ಕೆ ಯಾಕೆ ಹೋಗಿಲ್ಲ? ಇದ್ರ ಜೊತೆಗೆ ಎಸ್ಐ ವಿನಯ್ ಮೊಬೈಲ್ಗೆ ಫೋಟೋ ಕಳಿಸಿದ್ದಾರೆ ಆರೋಪಿ. ಒಂದು ಫೋಟೋ ಹಾಗೆ ಒಂದು ಮೆಸೇಜ್ ಕೂಡ ಇದೆ. ಆದರೆ ಎಸ್ಐ ವಿನಯ್ ಅವರ ಫೋನನ್ನು ರಿಟ್ರೀವ್ ಮಾಡಿಲ್ಲ. ಯಾಕೆ? ಇದು ಕೂಡ ಈ ಪ್ರಕರಣದಲ್ಲಿ ಪ್ರಮುಖವಾದ ಸಾಕ್ಷ್ಯ ಆಗ್ತಿತ್ತು. ವಿನಯ್ ಅವರ ಫೋನನ್ನು ರಿಟ್ರೀವ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅನುಮಾನ ಇದೆ. ಇಲ್ಲಿ ಬೇಕು ಅಂತಲೇ ಕ್ರೈಮ್ ಸೀನನ್ನು ಚೇಂಜ್ ಮಾಡಿ ಬಲವಂತವಾಗಿ ದರ್ಶನ್ ಅವರನ್ನ ಈ ಪ್ರಕರಣದಲ್ಲಿ ಸಿಕ್ಕಾಕ್ಸೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆಯಾ? ಒಬ್ಬ ಆರೋಪಿ ಪೊಲೀಸರಿಗೇನೇನೆ ಕ್ರೈಮ್ ಸೀನ್ನ ಫೋಟೋ ಕಳಿಸಿದ್ದಾನೆ ಅಂತ ಆದರೆ ಅದಾದ ಮೇಲೂ ಕೂಡ ಪೊಲೀಸರು ಸ್ಪಾಟ್ ಮಹಜರ್ ಮಾಡಲಿಕ್ಕೆ ಸಮಯವನ್ನು ತೆಗೆದುಕೊಂಡಿದ್ದಾರೆ ಅಂತಂದರೆ ಇದಕ್ಕೆ ಏನು ಅರ್ಥ? ಈ ವಿಳಂಬಕ್ಕೂ ಅಂದರೆ ಸ್ಥಳ ಮಹಜರು ಮಾಡಲಿಕ್ಕೆ ಹೋಗುವ ವಿಚಾರದಲ್ಲಾಗಿರುವ ವಿಳಂಬಕ್ಕೂ ಹಾಗೆ ಈ ಪ್ರಕರಣದಲ್ಲಿ ಎಸ್ಐ ವಿನಯ್ ಆರೋಪಿ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದದ್ದಕ್ಕೂ ಏನಾದರೂ ಸಂಬಂಧ ಇದೆಯಾ?
ತನಿಖಾಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಸಿ.ವಿ. ನಾಗೇಶ್ ಅವರು ಡೇ 1 ಈ ಪ್ರಕರಣದ ವಾದ ಮಂಡನೆ ಪ್ರಾರಂಭ ಆದ ಮೊದಲ ದಿನದಿಂದಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಳಹಂತದ ನ್ಯಾಯಾಲಯದಲ್ಲೂ ಕೂಡ ಈ ರೀತಿಯಾದ ವಾದ ಮಂಡನೆ ಆಯಿತು. ಆದರೆ ಕೆಳಹಂತದ ನ್ಯಾಯಾಲಯ ಅದನ್ನು ಪುರಸ್ಕರಿಸಲಿಲ್ಲ. ಹೈಕೋರ್ಟ್ ಇದನ್ನು ಯಾವ ರೀತಿಯಾಗಿ ಗಮನಿಸುತ್ತೆ ಕಾದ್ ನೋಡಬೇಕು. ಕೊಲೆ ಕೇಸ್ನ ಸಾಕ್ಷಿಯಾಗಿದ್ದಾರೆ ಎಸ್ಐ ಪ್ರದೋಷ್. ಕಾಲ್ ಮಾಡಿದ್ದಾಗಿ ವಿನಯ್ ಹೇಳಿಕೆ ನೀಡಿದ್ದಾರೆ. ಪ್ರದೋಷ್ ಕಾಲ್ ಮಾಡಿದ್ದಾಗಿ ಎಸ್ಐ ವಿನಯ್ ಅವರೇ ಹೇಳಿಕೆಯನ್ನು ನೀಡಿದ್ದಾರೆ. ಸಾಕ್ಷ್ಯ ನಂಬರ್ 132 ಸಬ್ ಇನ್ಸ್ಪೆಕ್ಟರ್ ವಿನಯ್ ಅವ್ರ ಮೊಬೈಲ್ಗೇನೆ ಪ್ರದೋಷ್ ಒಂದು ಮೆಸೇಜ್ ಹಾಗೆ ಫೋಟೋವನ್ನು ಕೂಡ ಕಳಿಸಿದ್ದಾರೆ. ನಾನು ಕೇರಳ ಪ್ರವಾಸದಲ್ಲಿದ್ದಾಗ ಪ್ರದೋಷ್ ಕರೆ ಮಾಡಿದ್ದ ಅಂತ ಹೇಳಿ ಎಸ್ಐ ಹೇಳಿದ್ದಾರೆ. ಅವರ ಸ್ಟೇಟ್ಮೆಂಟ್ನಲ್ಲಿ ಉಲ್ಲೇಖ ಆಗಿದೆ. ಕೇರಳ ಪ್ರವಾಸದಲ್ಲಿದ್ದೆ ನಾನು, ಆವಾಗ ಪ್ರದೋಷ್ ಅವ್ರು ಕಾಲ್ ಮಾಡಿದ ನಿಜ ಅಂತ ಒಪ್ಕೊಂಡಿದ್ದಾರೆ ಎಸ್ಐ ವಿನಯ್ ಅವರು. ಇಷ್ಟೆಲ್ಲ ಇದ್ರೂ ಕೂಡ ವಿನಯ್ ಅವರ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಇಷ್ಟೆಲ್ಲ ಮಾಹಿತಿ ಇದ್ರೂ ಕೂಡ ಪೊಲೀಸರು ಸ್ಪಾಟ್ಗೆ ಹೋಗೋಕೆ ಮಹಜರನ್ನ ನಡೆಸಲಿಕ್ಕೆ ವಿಳಂಬ ಮಾಡಿದ್ದಾರೆ. ಯಾಕೆ ಅನ್ನೋ ಪ್ರಶ್ನೆಯನ್ನ ಸಿ.ವಿ. ನಾಗೇಶ್ ಅವರು ಇದೀಗ ಕೋರ್ಟ್ನ ಸಮ್ಮುಖದಲ್ಲಿ ಕೇಳ್ತಾ ಇದ್ದಾರೆ. ಕೊಲೆ ವಿಚಾರ ಎಸ್ಐ ವಿನಯ್ ಅವರಿಗೆ ಗೊತ್ತಿದೆ. ಆತನನ್ನ ಸರಿಯಾಗಿ ವಿಚಾರಿಸು ಅಂತ ಹೇಳಿದ್ರು. ಕೊಲೆ ವಿಚಾರ ಎಸ್ಐ ವಿನಯ್ ಅವರಿಗೆ ಗೊತ್ತಿದೆ. ಕೇರಳ ಪ್ರವಾಸದಲ್ಲಿದ್ದಾಗಲೇ ಆರೋಪಿ ಫೋನ್ ಮಾಡಿ ಹೇಳಿದ್ದಾನೆ. ಆದರೂ ತಕ್ಷಣ ಕ್ರಮ ಕೈಗೊಳ್ಳಿಲ್ಲ. ಯಾಕೆ? ಈ ಪ್ರಕರಣದಲ್ಲಿ ಪೊಲೀಸರು ಕೂಡ ಶಾಮೀಲಾಗಿದ್ರ? ಸಾಕ್ಷ್ಯಗಳನ್ನ ತಮಗೆ ತಮ್ಮ ತನಿಖೆಗೆ ಹೇಗೆ ಬೇಕೋ ಹಾಗೆ ತಿದ್ದುಕೊಂಡ್ರ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಪ್ರಮುಖವಾಗಿ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಾದ ವಿಳಂಬ ಹಾಗೆ ಕೆಲ ಸಾಕ್ಷ್ಯಗಳನ್ನ ತನಿಖಾಧಿಕಾರಿಗಳೇ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ. ಇದ್ರ ಮುಂದುವರೆದ ಭಾಗವಾಗಿ ಎಸ್ಐ ವಿನಯ್ ಅವರ ಆರೋಪಿ ಜೊತೆಗಿನ ಕನೆಕ್ಷನ್, ಇದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ಶೆಡ್ನ CCTVಯನ್ನ ಪ್ರದೋಷ್ಗೆ ಕಳಿಸಿದ್ದೆ ಅಂತ ಹೇಳಿ ಎಸ್ಐ ವಿನಯ್ ಅವರೇ ಹೇಳಿದ್ದಾರೆ. ಈ ಹೇಳಿಕೆಯನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಮತ್ತೆ ನೆನಪಿಸ್ತಾ ಇರೋದು, ಇದು ಕೊಲೆ ಪ್ರಕರಣದ ವಿಚಾರಣೆ ಇನ್ನು ಪ್ರಾರಂಭವಾಗಿಲ್ಲ ಕೋರ್ಟ್ನಲ್ಲಿ. ಬದಲಾಗಿ ಕೇವಲ ಜಾಮೀನು ಅರ್ಜಿಯ ವಿಚಾರಣೆ. ಜಾಮೀನು ಅರ್ಜಿಯ ವಿಚಾರಣೆ ಸಂದರ್ಭದಲ್ಲೇನೆ ಕೊಲೆ ಪ್ರಕರಣದ ತನಿಖೆಯಲ್ಲಾದ ಅನೇಕ ಪ್ರೊಸೀಜರಲ್ ಲ್ಯಾಪ್ಸ್ ಬಗ್ಗೆ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಈ ಪ್ರಕರಣದಲ್ಲಿ ಎಸ್ಐ ವಿನಯ್ ಅವರ ಪಾತ್ರ ಕೂಡ ಇದ್ದಂಗೆ ಕಾಣ್ತಾ ಇದೆ. ಈಗ ಪೊಲೀಸ್ ಅಧಿಕಾರಿನೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತಂದರೆ ಎಲ್ಲೂ ಟೆಕ್ನಿಕಲ್ ಎಡವಟ್ಟುಗಳಾಗಿಲ್ಲ ಅನ್ನೋದನ್ನು ಹೇಗೆ ನಂಬೋದು? ಕೊಲೆ ಕೇಸ್ನಲ್ಲಿ ದರ್ಶನ್ ಅವರನ್ನು ಉಳಿಸ್ಕೊಳ್ಳೋಕೆ ಕಸರತ್ತನ್ನು ಮುಂದುವರೆಸಿದ್ದಾರೆ ಸಿ.ವಿ. ನಾಗೇಶ್. ಇದರ ಭಾಗವಾಗಿ ಎಸ್ಐ ವಿನಯ್ ಅವರ ಹೇಳಿಕೆಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ವಿನಯ್ ಹೇಳಿಕೆಯನ್ನ ಅಂದರೆ